SIR ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸಿನ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದ್ದರೆ ಎಲೆಕ್ಷನ್ ಕಮಿಷನ್ನವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ನವರು ಏನು ಸಿಬ್ಬಂದಿಗಳನ್ನ ಕೇಳಿದರೆ ಅದನ್ನು ನಾವು ಕೊಟ್ಟಿದ್ದೇವೆ ಬಿಟ್ಟರೆ ನಾವ್ಯಾರೂ ಕೂಡ ಮಾಡಲಿಲ್ಲ. ಅಲ್ಲಿ BLOಗಳಿರ್ತಾರೆ. BLOಗಳೇ ಮನೆ ಮನೆಗೆ ಹೋಗಿ ಏನು ಆ ಫಾರಮನ್ನು ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋ ಜವಾಬ್ದಾರಿ ಅವರಿಗಿರುತ್ತೆ. ಒಂದು ವೇಳೆ BLO ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾನು ಕೊಡ್ತೀನಿ ಅಂತ ಹೇಳಿದರೆ ಅದು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿರ್ಬೋದು. ಅಂಥದ್ದೇನಾದರೂ ಘಟನೆ ಇದ್ದರೆ ಅದನ್ನು ತನಿಖೆ ಮಾಡಿ ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಏನಾಯಿತು ಅಂತ ಹೇಳಿ BJP ಅವರು ಒಂದು ಸಾರಿ ನೋಡಲಿ ಅವರು. ಸರ್, ಕೆಲವು MLAಗಳು ಭಾವಚಿತ್ರಗಳನ್ನು ಅಂಟಿಸ್ಕೊಡ್ತಾ ಇದ್ದಾರೆ, ಅವ್ರು ಬುಕ್ಲೆಟ್ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ BLOಗಳು ನೋಡಬೇಕು. ಅವ್ರು ಹೆಂಗೆ ಕೊಡ್ತಾರೆ? ಎನ್ಯುಮರೇಷನ್ ಫಾರಮ್ಮು ಯಾರ ಕಡೆ ಹೋಗುತ್ತೆ? ಎನ್ಯುಮರೇಷನ್ ಫಾರಮ್ಮು ಡೈರೆಕ್ಟಾಗಿ BLO ಮನೆ ಮನೆಗೆ ಹೋಗಿ ಕೊಡಬೇಕು. ಆ ಕೆಲಸ ಅವ್ರು ಮಾಡಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ನವರು ಮಾನಿಟರ್ ಮಾಡ್ತಾರೆ. ಅದರಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.